ಕೊಲೆ ಆದರೆ ಒಂದೇ ಸಲಕ್ಕೆ ಜೀವ ಹೋಗಿಬಿಡುತ್ತೆ. ಆದರೆ ಬಲಾತ್ಕಾರಕ್ಕೆ ಒಳಗಾದ ಮಹಿಳೆಯ ಬದುಕು ಮಾತ್ರ ನೋವು, ಅವಮಾನ, ಹಿಂಸೆ, ಆಘಾತದಿಂದ ಮುಕ್ತವಾಗುವುದೇ ಇಲ್ಲ. ಆತ ಸಾಯಲು ಆಗದೆ ಇತ್ತ ಬದುಕಲು ಆಗದೆ ಆಕೆ ನರಳ್ತಾಳೆ. ಆದರೆ ಕೃತ್ಯ ಎಸಗಿದವನಿಗೆ ಮಾತ್ರ ನಮ್ಮ ದೇಶದಲ್ಲಿ ಕಠಿಣ ಶಿಕ್ಷೆ ಇಲ್ಲವೇ ಇಲ್ಲ. ಅದು ಹೋಗಲಿ, ಬೇರೆ ದೇಶದ ಕಾನೂನು ಅತ್ಯಾಚಾರಕ್ಕೆ ಏನು ಹೇಳುತ್ತೆ ನೋಡೋಣ ಬನ್ನಿ. ಎರಡು 2008ರಲ್ಲಿ ನಡೆದ ಒಂದು ಸರ್ವೆಯ ಪ್ರಕಾರ ಆ ಒಂದು ವರ್ಷದಲ್ಲಿ ಒಟ್ಟು 44,159 ವಿವಿಧ ರೀತಿಯ ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದೆ. ಬೆಂಗಳೂರು ನಗರ ಪೊಲೀಸರ ಪ್ರಕಾರ 2009ರ ಜನವರಿಯಿಂದ ನವೆಂಬರ್ ತನಕ ಅತ್ಯಾಚಾರ, ವರದಕ್ಷಿಣೆ ಕಿರುಕುಳ, ಭ್ರೂಣ ಹತ್ಯೆ ಸೇರಿದಂತೆ ಒಟ್ಟು 1395 ಪ್ರಕರಣಗಳು ವರದಿಯಾಗಿವೆ. ಅದರಲ್ಲೂ 57 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದ್ದು 47 ಮಂದಿ ವರದಕ್ಷಿಣೆ ಕಿರುಕುಳದಿಂದ ಮನನೊಂದು ಸಾವಿಗೆ ಶರಣಾಗಿದ್ದಾರೆ. ಇನ್ನು ನಮ್ಮ ದೇಶದಲ್ಲಿ ಜೀವಾವಧಿ ಶಿಕ್ಷೆ ಅಂದ್ರೆ 14 ವರ್ಷ ಮಾತ್ರ. ಆ ಮಹಾಶಯ ಎಷ್ಟೇ ದೊಡ್ಡ ಅಪರಾಧ ಎಸಗಿದ್ರೂ 14 ವರ್ಷಗಳ ನಂತರ ಹೊರಬರುತ್ತಾರೆ. ನಮ್ಮ ದೇಶದಲ್ಲಿ ಅತ್ಯಾಚಾರಿಗಳಿಗೆ ಯಾವ ಶಿಕ್ಷೆ? ರೇಪಿಸ್ಟ್ಗಳಿಗೆ ಯಾಕಿಷ್ಟು ಬೆಂಬಲ? ಕೆಲ ರಾಜಕಾರಣಿಗಳು, ವಕೀಲರು ಅತ್ಯಾಚಾರದಂತಹ ಮಹಾ ಅಪರಾಧಕ್ಕೆ ಗಲ್ಲು ಶಿಕ್ಷೆಯನ್ನ ಜಾರಿಗೆ ತರಬೇಕು ಅಂತ ಒತ್ತಾಯಿಸುತ್ತಲೇ ಇದ್ದಾರೆ. ಇದಕ್ಕೆ ಬುದ್ಧಿಜೀವಿಗಳು, ಹ್ಯೂಮನ್ ರೈಟ್ಸ್ ಅವರು ತಡೆ ಹಾಕುತ್ತಿದ್ದಾರೆ. ಮುಗ್ಧ ಅಮಾಯಕರ ಮೇಲೆ ಹೀನಕೃತ್ಯ ಎಸಗುವ ಪಾಪಿಗಳಿಗೆ ಯಾಕಿಷ್ಟು ಬೆಂಬಲ, ರಕ್ಷಣೆ ಅನ್ನೋದು ಅರ್ಥವಾಗುತ್ತಿಲ್ಲ. ನಮ್ಮ ದೇಶದಲ್ಲಿ ಬಲಾತ್ಕಾರ ಎಸಗಿದವನಿಗೆ ಹೆಚ್ಚಂದ್ರೆ 7 ವರ್ಷ ಸಜೆ ಮಾತ್ರವಿದೆ. ಅದರಲ್ಲೂ ಆತ ಆ ಕೃತ್ಯ ಎಸಗಿದ ಮೇಲೆ ಆಕೆಗೆ ಹೆಚ್ಚು ದೈಹಿಕ ಹಲ್ಲೆ ಮಾಡದೆ ಹೋದ್ರೆ ಕಡಿಮೆ ಶಿಕ್ಷೆ ಅಂತೆ. ಒಂದು ವೇಳೆ ಅತ್ಯಾಚಾರಕ್ಕೆ ಒಳಗಾದವಳು ಮೃತಪಟ್ರೆ ಅಥವಾ ಕೋಮಕ್ಕೆ ಹೋದ್ರೆ ಹೆಚ್ಚಂದ್ರೆ 10 ವರ್ಷ ಶಿಕ್ಷೆ ವಿಧಿಸಬಹುದು. ಯಾವ ದೇಶದಲ್ಲಿ ಯಾವ ಶಿಕ್ಷೆ? ರೇಪಿಸ್ಟ್ಗಳೇ ಹುಷಾರ್! ನಮ್ಮ ದೇಶದಲ್ಲಿ ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆ ಇಲ್ಲದಿರಬಹುದು. ಆದ್ರೆ ವಿದೇಶಗಳಲ್ಲಿ ಮಾತ್ರ ರೇಪಿಸ್ಟ್ಗಳಿಗೆ ಉಳಿಗಾಲವಿಲ್ಲ. ಸಮಾಜದಲ್ಲಿ ಬದುಕಲು ಅವಕಾಶವಿಲ್ಲ. USA ಹಾಗೂ ಇನ್ನಿತರ ಪಾಶ್ಚಾತ್ಯ ದೇಶಗಳಲ್ಲಿ ಕಾನೂನು ಇಷ್ಟೊಂದು ಸಡಿಲವಾಗಿಲ್ಲ. ಆ ದೇಶದಲ್ಲಿ ಬಲಾತ್ಕಾರಿಗೆ ಕನಿಷ್ಠ ಎಂದ್ರು 30ರಿಂದ 40 ವರ್ಷಗಳ ಸಜೆ ಇದೆಯಂತೆ. ಹಲ್ಲೆಗೊಳಗಾದ ವ್ಯಕ್ತಿ ಮೃತಪಟ್ರೆ ಜೀವಾವಧಿ ಶಿಕ್ಷೆ. ಜೀವಾವಧಿ ಶಿಕ್ಷೆ ಅಂದ್ರೆ ಸಾಯೋ ತನಕ ಜೈಲಲ್ಲಿರೋದು. ಫ್ರಾನ್ಸ್ನಲ್ಲಿ ಯಾವ ಶಿಕ್ಷೆ? ಕ್ರೂರ ಅತ್ಯಾಚಾರಕ್ಕೆ ಜೀವನ ಪರ್ಯಂತ ಜೈಲು, ಅತ್ಯಾಚಾರ, ಕೊಲೆಗೆ 30 ವರ್ಷ, ಸಾಮಾನ್ಯ ಅತ್ಯಾಚಾರಕ್ಕೆ ಏನಿಲ್ಲ ಅಂದ್ರೂ 20 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ. ಅಮೆರಿಕದಲ್ಲಿ ಯಾವ ಶಿಕ್ಷೆ? ಅಮೆರಿಕದಲ್ಲಿ ಏಕರೂಪದ ಕಾನೂನು ಇಲ್ಲ. ಸಾಮಾನ್ಯವಾಗಿ ಜೀವನ ಪರ್ಯಂತ ಜೈಲು, ಅನಿರ್ದಿಷ್ಟ ಮೌಲ್ಯದ ದಂಡ ವಿಧಿಸಲಾಗುತ್ತದೆ. ಚೀನಾದಲ್ಲಿ ಕಠಿಣ ಶಿಕ್ಷೆ. ಕಮ್ಯುನಿಸ್ಟ್ ಆಳ್ವಿಕೆಯ ಈ ದೇಶದಲ್ಲಿ ಗರಿಷ್ಠ ಮರಣದಂಡನೆಗೆ ಶಿಕ್ಷೆ, ಗುಂಡು ಹೊಡೆದು ಅಥವಾ ಇಂಜೆಕ್ಷನ್ ನೀಡಿ ಸಾಯಿಸಲಾಗುತ್ತದೆ. ರೇಪಿಸ್ಟ್ಗಳೇ ಹುಷಾರ್! ಬ್ರಿಟನ್ನಲ್ಲಿ ಅತಿ ಕ್ರೂರ ಅತ್ಯಾಚಾರಕ್ಕೆ ಜೀವನ ಪರ್ಯಂತ ಜೈಲು, ಅಪ್ರಾಪ್ತರು ಲೈಂಗಿಕ ಸಂಪರ್ಕ ನಡೆಸಿದ್ರೂ ಅತ್ಯಾಚಾರವೆಂದೇ ಪರಿಗಣಿಸಲಾಗುತ್ತದೆ. ಸಿರಿಯಾದಲ್ಲಿ ಅತ್ಯಾಚಾರಿಗೆ ಉಳಿಗಾಲವಿಲ್ಲ. ಅರೆ ಪ್ರಜಾಪ್ರಭುತ್ವವಿರುವ ಈ ಅರಬ್ ದೇಶದಲ್ಲಿ ಅತ್ಯಾಚಾರ ಆರೋಪ ಸಾಬೀತಾದರೆ ಸಾರ್ವಜನಿಕ ಸ್ಥಳದಲ್ಲಿ ನೇಣು ಹಾಕಲಾಗುತ್ತದೆ. ಉತ್ತರ ಕೊರಿಯಾ ಕಾನೂನು. ಕಮ್ಯುನಿಸ್ಟ್ ಆಳ್ವಿಕೆ ಇರೋ ಈ ದೇಶದಲ್ಲಿ ಅತ್ಯಾಚಾರಿಯನ್ನು ಸಾರ್ವಜನಿಕವಾಗಿ ನೇಣುಗಂಬಕ್ಕೇರಿಸಲಾಗುತ್ತದೆ. ದಕ್ಷಿಣ ಕೊರಿಯಾ ಕಾನೂನು. ಅತ್ಯಾಚಾರಕ್ಕೆ ಜೀವಾವಧಿ, ಅತ್ಯಾಚಾರ, ಕೊಲೆಗೆ ಗಲ್ಲು, ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ್ರೆ ವೃಷಣಚ್ಛೇದನ ಮತ್ತು ಜೈಲು. ಆಸ್ಟ್ರೇಲಿಯಾ ಕಾನೂನು. ಕೆಲ ರಾಜ್ಯಗಳಲ್ಲಿ ಗರಿಷ್ಠ 14 ವರ್ಷ ಜೈಲು ಶಿಕ್ಷೆ, ಮಕ್ಕಳ ಮೇಲಿನ ಅತ್ಯಾಚಾರಕ್ಕೆ ಪುರುಷತ್ವ ಶಕ್ತಿ ಹರಣ ಮತ್ತು ಜೈಲು ಶಿಕ್ಷೆ. ಸೌದಿ ಅರೇಬಿಯಾ ಕಾನೂನು. ಅತ್ಯಾಚಾರಿಗಳಿಗೆ ಸಾರ್ವಜನಿಕ ಸ್ಥಳದಲ್ಲಿ ಮರಣದಂಡನೆ ಅಥವಾ ಶಿರಚ್ಛೇದನ ಶಿಕ್ಷೆ. ರಷ್ಯಾ ಕಾನೂನು. ಪ್ರಕರಣದ ತೀವ್ರತೆಯನ್ನಾಧರಿಸಿ ಗರಿಷ್ಠ 20 ವರ್ಷ ಜೈಲು ಶಿಕ್ಷೆ. ಮಕ್ಕಳ ಮೇಲಿನ ಅತ್ಯಾಚಾರಕ್ಕೆ ಸಂತಾನಹರಣ ಮತ್ತು ಜೈಲು ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಬಲಾತ್ಕಾರ, ಮಾನಭಂಗ, ಮಾನಹರಣ, ರೇಪ್ ಈ ಶಬ್ದಗಳನ್ನು ಕೇಳಿದ್ರೇನೆ ಮುಖ ಕೆಂಪಾಗುತ್ತದೆ, ಮನ ಭಯಗೊಳ್ಳುತ್ತದೆ.
ಆ ಕೃತ್ಯ ಎಸಗಿದವನ ಮೇಲೆ ರೋಷ, ತಿರಸ್ಕಾರ, ಅಸಹ್ಯ ಮೂಡುತ್ತದೆ. ನಮಗೆ ಈ ರೀತಿ ಆದ್ರೆ ದುಷ್ಕೃತ್ಯಕ್ಕೆ ಒಳಗಾದ ಆ ಮಹಿಳೆಗೆ ಯಾವ ರೀತಿ ಅನಿಸಬಹುದು? ಮುಂದೆ ಆಕೆಯ ಬದುಕು ಅವಳನ್ನು ಎಲ್ಲಿಗೆ ಒಯ್ಯಬಹುದು? ಆ ಕ್ಷಣದ ಕರುಣೆ, ಅನುಭೂತಿ, ಅಯ್ಯೋ ಪಾಪ ಎನ್ನುವ ಅನುಕಂಪವನ್ನಷ್ಟೇ ತೋರಿ ಆ ಆರೋಪಿಗೆ ಕಠಿಣ ಶಿಕ್ಷೆ ಆಗಲೆಂದು ಬಯಸಿ ಮರೆಯುತ್ತೇವೆ. ಮುಂದೆ ಆತನಿಗೆ ಶಿಕ್ಷೆ ಆಗಿದೆಯೋ ಇಲ್ಲವೋ, ಇಲ್ಲದಿದ್ರೆ ಹೇಗೆ ಶಿಕ್ಷೆ ಆಗುವಂತೆ ಮಾಡಬೇಕು ಎಂಬುದನ್ನು ಮಾತ್ರ ನಾವು ಯೋಚಿಸೋದಿಲ್ಲ. ಒಂದು ಸರ್ವೆಯ ಪ್ರಕಾರ ನಮ್ಮ ದೇಶದಲ್ಲಿ 69 ಅತ್ಯಾಚಾರ ಪ್ರಕರಣಗಳಲ್ಲಿ ಕೇವಲ 1 ಪ್ರಕರಣ ಮಾತ್ರ ಬೆಳಕಿಗೆ ಬರುತ್ತದೆ. ಹಾಗೆ ಬೆಳಕಿಗೆ ಬಂದ ಪ್ರಕರಣಗಳಲ್ಲೂ ಕೇವಲ 20ರಷ್ಟು ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗುವುದು. ಇನ್ನೊಂದು ಅಂಕಿಅಂಶದ ಪ್ರಕಾರ ಭಾರತದಲ್ಲಿ 50 ಮಹಿಳೆಯರಲ್ಲಿ 5 ಮಹಿಳೆಯರು ಈ ನೀಚ ಕೃತ್ಯಕ್ಕೆ ಬಲಿಯಾಗುತ್ತಿದ್ದಾರೆ ಅಂತ ಹೇಳಲಾಗುತ್ತಿದೆ. ಅಸಂಖ್ಯಾತ ಅಭಾಗಿನಿಯರು ನ್ಯಾಯಕ್ಕಾಗಿ, ನಿಮ್ಮೆಲ್ಲರ ಬೆಂಬಲಕ್ಕಾಗಿ ಕಾದು ಕುಳಿತಿದ್ದಾರೆ. ಕಾನೂನು ಬದಲಿಸೋದು ಅಷ್ಟು ಸುಲಭವಲ್ಲ. ಆದರೆ ಪ್ರಯತ್ನವಿಲ್ಲದೆ ಫಲ ಹೇಗೆ ತಾನೇ ಸಿಗೋದಕ್ಕೆ ಸಾಧ್ಯ? ನಮ್ಮ ದೇಶದಲ್ಲೂ ಇನ್ಮುಂದೆ ಅತ್ಯಾಚಾರ ಎಸಗುವವರಿಗೆ ಉಳಿಗಾಲ ಇಲ್ಲ. ಕಠಿಣ ಶಿಕ್ಷೆಗೆ ಗುರಿಯಾಗಬೇಕಾಗತ್ತೆ. ಅದರ ಬಗ್ಗೆ ತಿಳಿಯೋದಕ್ಕಿಂತ ಮುನ್ನ ಚಿಕ್ಕದೊಂದು ವಿರಾಮ.